ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತಹ ವಿಚಾರ ಒಂದು ಬಿಗ್ ಆದಂತಹ ಅಪ್ಡೇಟ್ ಸ್ಟೋರಿ ಅಂತ ಹೇಳ್ಬೋದು. ನೋಡಿ, ಸ್ಯಾಂಡಲ್ವುಡ್ನಲ್ಲಿ ನಟಿಯರ ಹೆಸರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಂಧೆ ನಡೀತಾ ಇದೆ ಅನ್ನುವಂತಹ ಸ್ಫೋಟಕ ವಿಚಾರ ಕೇಳಿ ಬರ್ತಾ ಇದೆ. ನಮ್ಮ ಫ್ರೀಡಮ್ ಟಿವಿ ಎಲ್ಲ ಸತ್ಯವನ್ನು ಬಿಚ್ಚಿಡ್ತಾ ಇದೆ. ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಇಡೀ ರಾಜ್ಯದ ಜನತೆ ಏನು ನಟ ನಟಿಯರನ್ನು ನೋಡ್ತಾರೆ, ಆ ನಟಿಯರ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ದಂಧೆ ನಡೀತಾ ಇದೆ ಎನ್ನುವಂತಹ ವಿಚಾರ ಮೂಡಿ ಬರ್ತಾ ಇದೆ. ನಮ್ಮ ಫ್ರೀಡಮ್ ಟಿವಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ವರದಿ ಬರ್ತಾ ಇದೆ. ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನಟಿಯರ ವಿದೇಶಿ ಪ್ರವಾಸದ ಹಿಂದೆ ಅಡಗಿದೆಯಾ ಮಹಾ ಅಕ್ರಮ ಜಾಲ ಎನ್ನುವಂತಹ ವಿಚಾರ. ಮನರಂಜನೆ ಹೆಸರಲ್ಲಿ ಮನಗಳ ಏನಿದೆ, ಮನೆಗಳತನ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ದೊಡ್ಡ ಮಟ್ಟದ ಆರೋಪ ಇದು. ಮಸ್ತಾನ್ ಚಂದ್ರ ವಿರುದ್ಧ ಕಮಿಷನರ್ ಕಚೇರಿಗೆ ದೂರು ಕೊಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಏನಿದ್ದಾರೆ, ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕೀನ್ಯಾ, ವಿಯೆಟ್ನಾಂ, ಥೈಲ್ಯಾಂಡ್ಗೆ ನಟಿಯರನ್ನ ಕಳಿಸ್ತಾ ಇದ್ದಾರೆ. ಹಾರಾಟ ಆಗ್ತಾ ಇದೆ ವಿಮಾನದಲ್ಲಿ. ಇದರ ಅಸಲಿಯ ಉದ್ದೇಶ ಏನು, ಬೇರೆನೇ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಕ್ಯಾಸಿನೋ ಇನಾಗ್ರೇಷನ್ ನೆಪದಲ್ಲಿ ನಟಿಯರ ದುರ್ಬಳಕೆ ಆಗ್ತಾ ಇದೆ. ಹಿರಿಯ ಕಲಾವಿದರ ಮೇಲೆ ಕೂಡ ಆರೋಪ ಕೇಳಿ ಬರ್ತಾ ಇದೆ, ದೂರು ಕೂಡ ಬಂದಿದೆ. ಸ್ಯಾಂಡಲ್ವುಡ್ ನಟಿಯರ ಹೆಸರಲ್ಲಿ ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ ಎನ್ನುವಂತಹ ಸ್ಫೋಟಕ ವಿಚಾರ ಕೇಳಿ ಬರ್ತಾ ಇದೆ. ಈ ವಿಚಾರ ನಿಮ್ಮ ಫ್ರೀಡಮ್ ಟಿವಿ ಎಲ್ಲವನ್ನೂ ಕೂಡ ಬಿಚ್ಚಿಡ್ತಾ ಇದೆ. ಸತ್ಯವಾದಂತಹ ಘಟನೆ ಇದು. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಗಂಭೀರ ಆರೋಪ ಮಾಡಿದಾನೆ ಅಷ್ಟೇ ಅಲ್ಲ, ಕಮಿಷನರ್ ಆಫೀಸ್ಗೆ ಹೋಗಿ ದೂರು ಕೂಡ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಇದರಿಂದ ಏನಿದೆ, ಯಾವ ಉದ್ದೇಶ ಇದೆ, ಈ ಜಾಲ ಮೊದಲಿಂದ ಕೂಡ ಇದೆಯಾ? ಎಲ್ಲ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ನಟಿಯರ ವಿದೇಶಿ ಪ್ರವಾಸದ ಹಿಂದೆ ಏನೋ ಒಂದು ದಂಧೆ ಅಡಗಿದೆ. ಅವರು ಸುಮ್ಮನೆ ಹೋಗ್ತಾ ಇಲ್ಲ, ಅವ್ರನ್ನ ಕರೆಸ್ಕೊಳ್ಳಲಾಗ್ತಾ ಇದೆ. ಆ ವಿಚಾರದಲ್ಲಿ ದಂಧೆ ನಡೀತಾ ಇದೆ. ಮನೋರಂಜನೆಯ ಹೆಸರಲ್ಲಿ ದೊಡ್ಡ ಮಟ್ಟದ ಕಳ್ಳ ಸಾಗಾಣಿಕೆ, ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಸ್ಯಾಂಡಲ್ವುಡ್ನಲ್ಲಿ. ಇದು ನಡುಕವನ್ನು ಹುಟ್ಟಿಸ್ತಾ ಇದೆ. ನಿಜಕ್ಕೂ ಕೂಡ ಯಾರು ನಂಬೋಕಾಗ್ತಾ ಇಲ್ಲ ಇದನ್ನ. ಆದರೂ ಕೂಡ ಇದು ಸತ್ಯವಾದಂತಹ ವಿಚಾರ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ಮಸ್ತಾನ್ ಚಂದ್ರ ವಿರುದ್ಧ ಕಮಿಷನರ್ ಆಫೀಸ್ಗೆ ದೂರು ಕೊಡಲಾಗಿದೆ. ಅವರೇ ಇದರ ಕಿಂಗ್ ಪಿನ್ ಅಂತ. ಇದರ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗೊಂದು ದಂಧೆ ನಡೀತಾ ಇದೆ ಸ್ಯಾಂಡಲ್ವುಡ್ನಲ್ಲಿ. ಏನು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಕೀನ್ಯಾ, ವಿಯೆಟ್ನಾಂ, ಥಾಯ್ಲೆಂಡ್ಗೆ ನಟಿಯರನ್ನು ಕಳಿಸ್ತಾ ಇದ್ದಾರಲ್ಲ, ಅವ್ರು ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಬೇರೆ ಉದ್ದೇಶ ಇದೆ. ಹಾಗಾದ್ರೆ ಆ ಉದ್ದೇಶ ಏನು, ಅದರಲ್ಲಿರುವಂಥ ಅಸಲಿಯತ್ತೇನು? ದಂಧೆಯನ್ನು ನಿಜವಾಗ್ಲೂ ಕೂಡ ನಡೆಸ್ತಾ ಇದ್ದಾರೆ. ಯಾವುದೋ ಒಂದು ಕ್ಯಾಸಿನೋವನ್ನು ಇನಾಗ್ರೇಷನ್ ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿ ಆ ನೆಪದಲ್ಲಿ ನಟಿಯರನ್ನು ಕರೆಸ್ಕೊಳ್ತಾರೆ. ಅಲ್ಲಿ ಅವರನ್ನು ಬೇರೆ ರೀತಿಯಾಗಿ ಉಪಯೋಗ ಮಾಡಿಕೊಳ್ತಾರೆ. ಈ ರೀತಿಯಾದ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ನೋಡಿ, ಹಿರಿಯ ಕಲಾವಿದರ ಮೇಲೆ ಕೂಡ ಆರೋಪ ಕೇಳಿ ಬಂದಿದೆ, ದೂರನ್ನ ಕೊಡಲಾಗಿದೆ. ಈ ವಿಚಾರದಲ್ಲಿ ನಟಿಯರನ್ನ ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಈ ರೀತಿಯಾದಂತಹ ಒಂದು ದಂಧೆ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ದಿನೇಶ್ ಕಲ್ಲಳ್ಳಿ ಏನಿದ್ದಾರೆ, ಒಂದು ದೊಡ್ಡ ಮಟ್ಟದ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಮಸ್ತಾನ್ ಏನಿದ್ದಾರೆ, ಆತನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ನಡೀತಾ ಇದೆ. ನಟಿಯರನ್ನ ಬೇರೆ ಬೇರೆ ದೇಶಕ್ಕೆ ಕರೆದುಕೊಂಡು ಹೋಗ್ತಾರಲ್ಲ, ಆ ಉದ್ದೇಶ ಬೇರೆನೇ ಇದೆ. ಬರೀ ಇನಾಗ್ರೇಷನ್ ಫಂಕ್ಷನ್ ಅಂತ ಕರೀತಾರೆ. ಅವರನ್ನು ಅಲ್ಲಿ ಯಾಕೆ ಈ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ? ಈ ವಿಚಾರಕ್ಕೆ ನಟಿಯರ ಸಮ್ಮತಿ ಇದೆಯಾ? ಹಾಗಾದರೆ ಅವರು ಕೂಡ ಒಪ್ಕೊಂಡೇ ಹೋಗ್ತಾ ಇದ್ದಾರೆ. ನಾವು ಈ ಹಿಂದೆ ಕೇಳಿದ್ವಿ, ಸ್ಯಾಂಡಲ್ವುಡ್ನಲ್ಲಿ ಏನಾಯ್ತು, ಕೆಲವೊಂದು ಘಟನೆ ಹರಿದಾಡ್ತು. ಒಬ್ಬ ಉದ್ಯಮಿಯ ಜೊತೆ ಒಬ್ಬ ನಟಿಯ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂತು. ಅವರು ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗಿದ್ರು, ಅದು ಅವರೇ ವೈಯಕ್ತಿಕ ವಿಚಾರ. ಆದರೆ ಇಡೀ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತೆ ಅದರಲ್ಲಿರುವಂತಹ ಕೆಲವರು ನಟಿಯರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಮಾಜಿ ಬಿಗ್ ಬಾಸ್ ಸ್ಪರ್ಧಿಯವರ ಮೇಲೆ ಆರೋಪ ಕೇಳಿ ಬರ್ತಾ ಇದ್ರೆ ನಿಜಕ್ಕೂ ಕೂಡ ಏನೋ ಒಂದು ಇಲ್ಲಿ ಆಗ್ತಾ ಇದೆ ಗೋಲ್ಮಾಲ್. ಹೆಣ್ಮಕ್ಳನ್ನ ಸಾಗಿಸಲಾಗ್ತಾ ಇದೆ, ನಟಿಯರನ್ನ ಬೇರೆ ರೀತಿಯಾಗಿ ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆಯಾ? ದೂರಿನಲ್ಲಿ ಭಯಾನಕ ಆರೋಪಗಳ ಪಟ್ಟಿ ಇದೆ. ಮಾದಕ ವಸ್ತು ಮಾರಾಟ, ಲೈಂಗಿಕ ಶೋಷಣೆ ಮತ್ತು ಮಾನವ ಅಕ್ರಮ ಸಾಗಾಣಿಕೆಯ ಶಂಕೆ ಇದೆ. ಅಪ್ರಾಪ್ತ ಮಕ್ಕಳ ಸಾಗಾಣಿಕೆಯಂತಹ ಘೋರ ಕೃತ್ಯದ ಬಗ್ಗೆ ಕೂಡ ದೂರಿನಲ್ಲಿ ಉಲ್ಲೇಖ ಆಗಿದೆ. ಕೆಲ ನಟಿಯರ ಹೆಸರು ದೂರಿನಲ್ಲಿ ಉಲ್ಲೇಖ ಆಗಿದೆ. ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ ದಿನೇಶ್ ಕಲ್ಲಳ್ಳಿ. ಪ್ರಮೋಷನ್ ವಿಡಿಯೋಗಳ ಹಿಂದೆ ಅಡಗಿದೆಯಾ ಹಾಗಾದ್ರೆ ಅಪಾಯ? ನೈರೋಬಿ, ಕೀನ್ಯಾ ಮತ್ತು ವಿಯೆಟ್ನಾಂಗೆ
ಬಲವಂತವಾಗಿ ನಟಿಯರನ್ನ ಏನಾದರೂ ಕಲ್ಕೊಂಡು ಹೋಗ್ತಾ ಇದ್ದಾರೆ. ಡಿಸೆಂಬರ್ 11ರಿಂದ 13ರ ಪ್ರವಾಸದ ಹಿಂದೆ ಅಕ್ರಮದ ನಂಟು ಹೊಂದಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ವಿದೇಶಕ್ಕೆ ಹೋದಂತಹ ಯುವತಿಯರ ದುರ್ಬಳಕೆಯ ಬಗ್ಗೆ ಪೋಷಕರಿಂದಲೇ ಮಾಹಿತಿಯನ್ನು ಪಡೆದಿದ್ದಾರೆ. ದೂರಿನಲ್ಲಿದೆ ಭಯಾನಕವಾದಂತಹ ಒಂದು ಆರೋಪಗಳ ಪಟ್ಟಿ ನೋಡಿ. ಅವ್ರು ಹೇಳ್ತಾ ಇದ್ದಾರೆ ಏನೇನಾಗ್ತಾ ಇದೆ ಅಲ್ಲಿ. ಬರೀ ಲೈಂಗಿಕವಾಗಿ ಬಳಸ್ಕೊಳ್ಳೋದಲ್ಲ, ಮಾದಕ ವಸ್ತುಗಳ ಮಾರಾಟ, ಸಾಗಾಟ ಎಲ್ಲವೂ ಕೂಡ ಆಗ್ತಾ ಇದೆ. ಇದು ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ. ಎಲ್ಲ ವಿಚಾರವನ್ನು ಬರೆದು ಕೊಟ್ಟಿದ್ದಾರೆ ಅಲ್ಲಿ ಕಂಪ್ಲೇಂಟ್ನಲ್ಲಿ. ನೋಡಿ, ಈ ರೀತಿಯಾಗಿ ಆಗ್ತಾ ಇದೆ. ಮಾದಕ ವಸ್ತುಗಳ ಮಾರಾಟ ಆಗ್ತಾ ಇದೆ, ಸಾಗಾಣಿಕೆ ಆಗ್ತಾ ಇದೆ, ಲೈಂಗಿಕ ಶೋಷಣೆ ಆಗ್ತಾ ಇದೆ, ಮಾನವ ಅಕ್ರಮ ಸಾಗಾಣಿಕೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ನಮಗೆ ಇದ್ರ ಬಗ್ಗೆ ತನಿಖೆಯನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಪ್ರಾಪ್ತ ಮಕ್ಕಳ ಸಾಗಾಣಿಕೆ ಕೂಡ, ಅಂದ್ರೆ ಆ ಮಕ್ಕಳನ್ನು ಕೂಡ ಬೇರೆ ಕಡೆ ಕಳಿಸುವಂತಹ ಘೋರ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರವನ್ನು ಕೂಡ ದೂರಲ್ಲಿ ದಾಖಲು ಮಾಡಿದರೆ ಇದ್ರ ಬಗ್ಗೆ ತನಿಖೆ ಆಗಬೇಕು. ಕೆಲ ನಟಿಯರ ಹೆಸರು ಕೂಡ ಇದೆ ಅದರಲ್ಲಿ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನಟಿಯರ ಹೆಸರನ್ನ ಕಂಪ್ಲೇಂಟ್ನಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ. ಇದ್ರ ಬಗ್ಗೆ ತನಿಖೆ ಮಾಡಬೇಕು, ಆ ನಟಿಯರನ್ನು ಹೋಗಿ ನೀವು ಕೇಳಬೇಕು ಅಂತ ದಿನೇಶ್ ಕಲ್ಲಳ್ಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಬರೀ ಕಂಪ್ಲೇಂಟ್ ಕೊಟ್ಟಿರೋದಲ್ಲ, ಯಾರು ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಅವರ ಹೆಸರನ್ನ. ಪ್ರಮೋಷನ್ ವಿಡಿಯೋಗಳು ಮಾಡ್ತಾರೆ, ಆ ಪ್ರಮೋಷನ್ ವಿಡಿಯೋಗಳ ಹಿಂದೆ ದೊಡ್ಡ ಮಟ್ಟದ ಅಪಾಯ ಇದೆ ಎನ್ನುವಂತಹ ಪ್ರಶ್ನೆ ಇದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಅಪಾಯ ಇದೆಯಾ? ನೈರೋಬಿ, ಕೀನ್ಯಾ ಮತ್ತು ವಿಯೆಟ್ನಾಂಗೆ ಬರುವಂತೆ ನಟಿಯರಿಗೆ ಆಹ್ವಾನ ಕೊಡ್ತಾರೆ, ವಿಡಿಯೋಗಳನ್ನು ಮಾಡಿಸ್ಕೊಳ್ತಾರೆ. ಅದನ್ನು ಅವರು ಬಲವಂತದಿಂದ ಮಾಡಿಸ್ಕೊಳ್ತಾರೋ ಅಥವಾ ಇವರು ದುಡ್ಡು ಕೊಡ್ತಾರೆ ಅಂತ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಇಂಥದ್ದೊಂದು ದಂಧೆ ನಡೀತಾ ಇದೆ ಚಿತ್ರರಂಗದಲ್ಲಿ. ನಿಜಕ್ಕೂ ಕೂಡ ಏನಾಗ್ತಾ ಇದೆ, ನಟಿಯರ ವಿಚಾರದಲ್ಲಿ ಪದೇ ಪದೇ ಈ ರೀತಿಯಾದಂಥ ಆರೋಪಗಳು, ಮಾದಕ ವಸ್ತುಗಳ ವಿಚಾರಗಳು, ಕೆಲವರು ಸಿಕ್ಕಿಬಿದ್ದಿರುವಂತಹ ವಿಚಾರಗಳು ಕೂಡ ಇದೆ. ಈಗ ಡಿಸೆಂಬರ್ 11ರಿಂದ 13ರ ತನಕ ಏನು ಪ್ರವಾಸ ಹೋಗಿದ್ರಲ್ಲ, ಅದರಲ್ಲಿ ಅಕ್ರಮದ ನಂಟಿನ ವಾಸನೆ ಕೇಳಿ ಬರ್ತಾ ಇದೆ, ಸಂಶಯ ವ್ಯಕ್ತವಾಗ್ತಾ ಇದೆ. ಇದರ ಬಗ್ಗೆ ತನಿಖೆ ಆಗಬೇಕು. ವಿದೇಶಕ್ಕೆ ಹೋದಂತಹ ಯುವತಿಯರ ದುರ್ಬಳಕೆ ಕೂಡ ಆಗ್ತಾ ಇದೆ. ಬರೀ ನಟಿಯರು ಮಾತ್ರ ಅಲ್ಲ, ನಾರ್ಮಲ್ ಆಗಿ ಯಾರು ಹೋಗಿರ್ತಾರೆ ಅವ್ರದ್ದು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ ನಮಗೆ ಸ್ಪಷ್ಟವಾದದ್ದು. ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ದಿನೇಶ್ ಕಲ್ಲಳ್ಳಿ ಹೇಳ್ತಾ ಇದ್ದಾರೆ. ಮಸ್ತಾನ್ ಎನ್ನುವಂತಹ ವ್ಯಕ್ತಿ ಏನಿದ್ದಾರೆ ಇದನ್ನು ಮುಂದೆ ನಿಂತ್ಕೊಂಡು ನಡೆಸ್ತಾ ಇದ್ದಾನೆ. ಆತನ ಕೈವಾಡ ಇದರಲ್ಲಿ ದೊಡ್ಡ ಮಟ್ಟದಲ್ಲಿದೆ, ನಟಿಯರ ಸಪೋರ್ಟ್ ಕೂಡ ಇದೆ. ಆದರೆ ಯಾಕೆ ಈ ರೀತಿಯಾಗಿ ನಡೀತಾ ಇದೆ? ಇದು ಚಿತ್ರರಂಗದಲ್ಲಿ ಯಾರ ಗಮನಕ್ಕೂ ಕೂಡ ಬಂದಿಲ್ವಾ? ಚಲನಚಿತ್ರ ಮಂಡಳಿ ಏನಿದೆ ಅದರ ಗಮನಕ್ಕೂ ಕೂಡ ಇದು ಬರ್ತಾ ಇಲ್ವಾ? ಈ ರೀತಿಯಾಗಿ ನಟಿಯರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ, ದಂಧೆಗಳನ್ನು ನಡೆಸ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಚಿತ್ರರಂಗದಲ್ಲಿ? ಇದೇ ದೊಡ್ಡ ಪ್ರಶ್ನೆ ಇರುವಂಥದ್ದು. ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡುವ ಮಟ್ಟಿಗೆ ಈ ವಿಚಾರ ಬಂದಿದೆ ಅಂದರೆ ಯೋಚನೆ ಮಾಡಬೇಕಾಗತ್ತೆ. ಯಾರು ಕೂಡ ಸುಮ್ಮನೆ ಹೋಗಿ ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಡೋದಿಲ್ಲ. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೋಬೇಕಾದ್ರೆ ಆಧಾರವನ್ನು ಇಟ್ಕೊಂಡು ಹೋಗ್ತಾರೆ. ಹೀಗಿರುವಾಗ ಇಲ್ಲಿ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದರೆ ಅದು ಕೂಡ ಮಾಜಿ ಬಿಗ್ ಬಾಸ್ ಸ್ಪರ್ಧೆಯ ಹೆಸರು ಇದೆ, ಕೆಲವೊಂದು ಚಿತ್ರ ನಟ ನಟಿಯರು ಕೂಡ ಹೆಸರು ಇದೆ. ಅಂದರೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಹೆಣ್ಣುಮಕ್ಕಳು ನಟಿಯರ ವಿಚಾರ ಕೇಳಿ ಬರ್ತಾ ಇದೆ. ಇದರಲ್ಲಿ ಏನೋ ದೊಡ್ಡ ಮಟ್ಟದ ಗೋಲಮಾಲ ಆಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಇದ್ರ ಬಗ್ಗೆ ತನಿಖೆ ಆಗಬೇಕು ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು, ಕನ್ನಡ ಚಿತ್ರರಂಗ ಈಗ ಹೆಸರು ಮಾಡ್ತಾ ಇದೆ, ದೊಡ್ಡ ದೊಡ್ಡ ಚಿತ್ರಗಳು ಬರ್ತಾ ಇದೆ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾಗಳು ಹೋಗ್ತಾ ಇವೆ. ಬೆಂಗಳೂರು ಪೊಲೀಸರ ನಡೆಯೇನು ಈ ವಿಚಾರದಲ್ಲಿ? ಈಗೊಂದು ಪ್ರಶ್ನೆ. ಉದ್ಯೋಗದ ನೆಪದಲ್ಲಿ ವಿದೇಶಕ್ಕೆ ಕರೆದೊಯ್ದು ಶೋಷಣೆ ಮಾಡಲಾಗ್ತಿದೆಯೇ? ಹಾಗಾದರೆ ವಿಡಿಯೋ ಮೂಲಕ ನಟಿಯರನ್ನು ಪ್ರೇರೇಪಿಸುವಂತಹ ತಂಡದ ಅಸಲಿ ಮಾಲೀಕರು ಯಾರು? ಹಾಗಾದರೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅಂಗಳದಲ್ಲಿ ಈಗ ಹೈ ವೋಲ್ಟೇಜ್ ಕೇಸ್ ಬಂದು ನಿಂತಿದೆ. ಬಣ್ಣದ ಲೋಕದ ಬೆನ್ನೇರಿರುವಂಥ ಭೂಗತ ಲೋಕದ ಕರಿನೆರಳು ಎನ್ನುವಂತಹ ಪ್ರಶ್ನೆ. ವಿದೇಶಿ ಪ್ರವಾಸವೋ ಅಥವಾ ಅಕ್ರಮದ ಕೂಪವೋ ಗೊತ್ತಾಗ್ತಾ ಇಲ್ಲ. ಬಯಲಾಗಬೇಕಾಗಿದೆ ಅದರ ಸತ್ಯ ಏನು ಅಂತ. ಬಿಗ್ ಬಾಸ್ ಮಾಜಿ ಸ್ಪರ್ಧೆಯ ಸುತ್ತಕೊಂಡಿದೆ ಈಗ ತನಿಖೆಯ ಉರುಳು. ಬೆಂಗಳೂರು ಪೊಲೀಸರು ಏನು ಕಂಪ್ಲೇಂಟ್ ಬಂದಿದ್ದಲ್ಲ, ಯಾವ ರೀತಿಯಾಗಿ ಇದನ್ನು ತಗೊಳ್ತಾರೆ, ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ, ಯಾರ್ಯಾರ ಹೆಸರು ಎಲ್ಲವೂ ಕೂಡ ಉಲ್ಲೇಖ ಆಗಿದೆಯೋ ಅವರನ್ನೆಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತಾ ಇಲ್ಲಿ. ವಿಡಿಯೋ ಮೂಲಕ ನಟ ನಟಿಯರನ್ನು ಪ್ರೇರೇಪಿಸ್ತಾರೆ, ಅದರಿಂದ ಯೂಸ್ ಮಾಡಿಕೊಳ್ಳುತ್ತಾರೆ. ಬೆಂಗಳೂರು ನಗರ ಕಮಿಷನರ್ ಏನಿದ್ದಾರೆ ಅವ್ರ ಮುಂದೆ ಹೋಗಿ ನಿಂತಿದೆ ಈ ಕೇಸ್. ಇದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅವರು? ಬಣ್ಣದ ಲೋಕಕ್ಕೆ ಭೂಗತ ಲೋಕದ ನಂಟಿದೆಯಾ? ಅದರ ಲಿಂಕ್ ಆಗ್ತಾ ಇದೆಯಾ? ವಿದೇಶದ ಪ್ರವಾಸನ ಇದು ಅಕ್ರಮದ ಕೂಪನ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಎಲ್ಲ ವಿಚಾರಗಳು ಕೂಡ ಬಯಲಾಗಬೇಕಾಗಿದೆ. ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ ಈ ಒಂದು ಕೇಸ್.
ಯಾಕಂದರೆ ಈಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ, ದೊಡ್ಡ ಮಟ್ಟದ ಹೆಸರು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ನಟಿಯರು ಏನಿದ್ದಾರೆ ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ಚಿತ್ರರಂಗಗಳಿಗೆ ಹೋಗಿ ಹೆಸರನ್ನು ಮಾಡ್ತಾ ಇರುವಾಗ ಈ ರೀತಿಯಾದಂತಹ ಕಳಂಕ ತರುವಂತಹ ಆರೋಪ ಬರ್ತಾ ಇದೆ. ದಿನೇಶ್ ಕಲ್ಲಳ್ಳಿ ಆರೋಪ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ನಿಜವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಮ್ಮ ನಟಿಯರು ಈ ರೀತಿಯಾಗಿ ದಂಧೆಯಲ್ಲಿ ಮುಳುಗ್ತಾ ಇದ್ದಾರಾ, ಅವರ ಆಮಿಷಗಳಿಗೆ ಒಳಗಾಗ್ತಾ ಇದ್ದಾರಾ? ಡಿಸೆಂಬರ್ನಲ್ಲಿ ಹೋದಂತಹ ಪ್ರವಾಸ ಏನಿದೆ ಅದು ಏನು ಸಾರುತ್ತೆ, ಯಾವ ಸಂದೇಶವನ್ನು ಕೊಡುತ್ತೆ? ಚಿತ್ರರಂಗದಿಂದ ಒಂದು ಸ್ವಲ್ಪ ದೂರ ಉಳಿದಂತಹ ನಟ ನಟಿಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಅಥವಾ ದುಡ್ಡಿಗಾಗಿ ಇವರೇ ಹೋಗ್ತಾ ಇದ್ದಾರಾ? ಈಗೊಂದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಬೆಂಗಳೂರು ಕಮಿಷನರ್ ಏನು ತಗೊಳ್ತಾರೆ, ಯಾವ ನಿರ್ಧಾರವನ್ನು ತಗೋತಾರೆ, ಏನು ತನಿಖೆ ಮಾಡ್ತಾರೆ, ಯಾವ ವಿಚಾರವಾಗಿ ಯಾರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ, ಅವರ ಹೆಸರು ಕಂಪ್ಲೇಂಟ್ನಲ್ಲಿ ಇದೆ ಅಂತ ಮಾತ್ರಕ್ಕೆ ಅವ್ರನ್ನ ಕರೆಸಿ ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ನಿಜವಾಗಿಯೂ ಕೂಡ ಅವರಿಗೆ ನಂಟಿದ್ರೆ, ಅವರು ಈ ರೀತಿಯಾಗಿ ನಡೆದುಕೊಂಡಿದ್ರೆ, ಮಾದಕ ವಸ್ತುಗಳ ನಂಟು ಬೇರೆ ಅಥವಾ ಹುಡುಗಿಯರನ್ನು ಅಥವಾ ನಟಿಯರನ್ನು ಸಾಗಿಸುವಂತಹ ವಿಚಾರ ಇದೆಲ್ಲವನ್ನು ಕೂಡ ಕೇಳಿದಾಗ ಇದು ದೊಡ್ಡ ಮಟ್ಟದ ಅಪರಾಧ ಆಗುತ್ತೆ. ಅದು ಕೂಡ ವಿದೇಶದಲ್ಲಿ ನಡೀತಾ ಇರುವಂತಹ ದಂಧೆ ಅಂತ ಹೇಳ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಿರುತ್ತೆ. ಹಾಗಾದರೆ ಇದರಲ್ಲಿ ಯಾರ ಕೈವಾಡ ಇದೆ, ಯಾರು ಹಣ ಕೊಡ್ತಾ ಇದ್ದಾರೆ, ಯಾರಿಂದ ಯಾರಿಗೆ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಪೊಲೀಸರು ಹೋಗಿದ್ದಾರಲ್ವ, ಈ ವಿಚಾರದಲ್ಲಿ ಬಂದಿದ್ದಾರಲ್ವ, ಅವರು ಎಂಟ್ರಿ ಆದಾಗ ಹೆಂಗೆ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಬಿಗ್ ಬಾಸ್ ಸ್ಪರ್ಧಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವರು ಯಾರು? ನಿಜಕ್ಕೂ ಕೂಡ ಅವರ ಕೈವಾಡ ಇದೆಯಾ? ಇಲ್ಲಿ ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ನಡೀತಾ ಇದೆಯಾ? ಸ್ಯಾಂಡಲ್ವುಡ್ಡು ಚಿತ್ರರಂಗದಲ್ಲಿ ಒಳ್ಳೆಯ ಸಿನಿಮಾವನ್ನು ಬೆಳೆದು ಹೆಸರು ಮಾಡಬೇಕಾಗಿರುವಂಥದ್ದು, ಆದರೆ ನಟಿಯರು ಈ ರೀತಿಯಾದ ದಂಧೆಗಿಳಿತಾ ಇದ್ದಾರಲ್ಲ, ಇದು ಸರಿನಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕರ್ನಾಟಕ ಚಿತ್ರರಂಗನೇ ಒಂದು ರೀತಿಯಲ್ಲಿ ಅವಮಾನಕ್ಕೀಡಾಗುವಂತಹ, ಮುಜುಗರಕ್ಕೀಡಾಗುವಂತಹ ಕೆಲಸ ಇದು. ನಿಜವಾಗಿಯೂ ಕೂಡ ಈ ಆರೋಪ ನಿಜ ಆಗಿದ್ರೆ, ಒಂದು ವೇಳೆ ಸುಳ್ಳಾಗಿದ್ರೆ ಇದು ಬೇರೆ ರೀತಿಯಾಗಿ ಹೋಗುತ್ತೆ. ದಿನೇಶ್ ಕಲ್ಲಳ್ಳಿ ಆರೋಪ ಏನಿದೆ, ಅವ್ರು ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಅದು ಬೇರೆ ರೀತಿಯಾಗಿ ಆಗುತ್ತೆ. ಆದರೆ ಈಗ ಯಾವುದೇ ಭಯ ಇಲ್ಲದೆ ಇವರು ಹೋಗಿ ತನಿಖೆಯನ್ನು ಮಾಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಇಲ್ಲೇನೋ ಒಂದು ರಹಸ್ಯ ಅಡಗಿದೆ. ಅದು ಬಯಲಾಗಬೇಕಾಗಿದೆ. ಅದು ಬಯಲಾಗಬೇಕಂದ್ರೆ ನಮ್ಮ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು, ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಶಿಕ್ಷಿಸುವಂತಹ ಕೆಲಸ ಮಾಡಬೇಕು, ಬಂಧಿಸುವಂತಹ ಕೆಲಸ ಮಾಡಬೇಕು. ಇದು ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗುವಂತಹ ವಿಚಾರ. ಇಡೀ ಕರ್ನಾಟಕದ ಜನತೆ ನಟಿಯರನ್ನು ನೋಡಿ ಇಷ್ಟಪಡ್ತಾರೆ. ಆ ನಟಿಯರನ್ನು ನೋಡಿ ನಮ್ಮ ಮಕ್ಕಳು ಅವರಂತೆ ಆಗಲಿ ಅಂತ ಆಸೆ ಪಡ್ತಾರೆ. ಹೀಗಿರುವಾಗ ಇವರೇ ಇಂತಹ ದಂಧೆಗಿಳಿತಾರೆ ಅಂತಂದರೆ ಇವರನ್ನು ನೋಡಿ ಈಗಿನ ಕಾಲದ ಯುವತಿಯರು ಏನನ್ನು ಕಲಿಬೇಕಾಗಿದೆ? ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಎಲ್ಲವೂ ಕೂಡ ಬರುತ್ತೆ ಅಂದರೆ ಕಾಂಪ್ರಮೈಸ್ ಆಗಬೇಕಾಗಾದ್ರೆ ನ್ಯಾಯವಾಗಿ ಹೆಸರನ್ನು ಮಾಡೋಕ್ಕೆ ಸಾಧ್ಯ ಇಲ್ವಾ? ಬೆಳೆಯೋಕ್ಕೆ ಸಾಧ್ಯ ಇಲ್ವಾ? ಇದೆ, ಸಾಕಷ್ಟು ಉದಾಹರಣೆಗಳಿದೆ. ಹೀಗಿರುವಾಗ ಚಿತ್ರರಂಗದಲ್ಲಿ ಈ ರೀತಿಯ ಬೆಳವಣಿಗೆ ಯಾಕೆ? ಮಸ್ತಾನ್ ಚಂದ್ರ ಜೊತೆ ಸ್ಯಾಂಡಲ್ವುಡ್ ನಟಿಯ ದಂಡೇ ಇದೆ. ದೊಡ್ಡ ದೊಡ್ಡ ನಟಿಯರಿದ್ದಾರೆ. ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಮಸ್ತಾನ್ ಟೀಮ್ನಲ್ಲಿ ಗುರುತಿಸಿಕೊಂಡಂತಹ ನಟಿಯರು ಯಾರ್ಯಾರು? ಹಾಗಾದ್ರೆ ಸ್ಟಾರ್ ನಟಿಯರ ದಂಡೇ ಇದೆ ಅವರ ಹತ್ರ. ಯಾರ್ಯಾರಿದ್ದಾರೆ ಮಸ್ತಾನ್ ಚಂದ್ರ ಜೊತೆ? ಇಲ್ಲಿದೆ ನೋಡಿ, ಕಂಪ್ಲೀಟ್ ಆದಂತಹ ಲಿಸ್ಟ್ ನಾವು ತೋರಿಸ್ತೀವಿ ನಿಮಗೆ. ವಿದೇಶಿ ಪ್ರವಾಸದ ಪ್ರಚಾರದಲ್ಲಿ ಮಿಂಚ್ತಾ ಇದ್ದಾರೆ ನಟಿಯರು. ಯಾರ್ಯಾರಿದ್ದಾರೆ ಹಾಗಾದ್ರೆ? ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ವೈರಲ್ ಆಗ್ತಾ ಇದೆ. ಮಸ್ತಾನ್ ಜೊತೆ ಸಖತ್ತಾಗಿ ಆಕ್ಟಿವ್ ಆಗಿದ್ದಾರೆ ಎಲ್ಲ ಸೆಲೆಬ್ರಿಟಿಗಳು ಕೂಡ. ರಾಗಿಣಿ ಮತ್ತು ಸಂಜನಾ ಕೂಡ ಮಸ್ತಾನ್ ಜೊತೆ ಪೋಸ್ ಅನ್ನು ಕೊಟ್ಟಿದ್ದಾರೆ. ಮಸ್ತಾನ್ ಆಯೋಜಿಸಿದಂತಹ ಇವೆಂಟ್ಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಈ ನಟಿಯರು. ತನಿಷಾ ಕುಪ್ಪಂಡ ಏನಿದ್ದಾರೆ ಅವರು, ಮತ್ತೆ ರಮೋಲಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮಸ್ತಾನ್ ತಂಡದ ಪ್ರವಾಸದ ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕಿರುತೆರೆ ಸ್ಟಾರ್ಗಳು. ಮಯೂರಿ ಮತ್ತು ಸಿಂಧು ಲೋಕನಾಥ್ ಏನಿದ್ದಾರೆ ಅವರು ಕೂಡ ಭಾಗಿಯಾಗಿದ್ದಾರೆ. ಮಸ್ತಾನ್ ಜೊತೆಗಿನ ಕಾರ್ಯಕ್ರಮಗಳಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಯಶಸ್ವಿನಿ, ಪೂಜಾ, ಅಮೃತ ಮತ್ತು ವರ್ಷಿಣಿ ಇವರ ಹೆಸರು ಕೂಡ ಇದೆ ಅದರಲ್ಲಿ. ಮಸ್ತಾನ್ ಚಂದ್ರ ಆಯೋಜನೆ ಮಾಡಿರುವಂಥ ವಿದೇಶಿ ಒಂದು ಟ್ರಿಪ್ಗಳಲ್ಲಿ ಮಿಂಚ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ವಿಡಿಯೋಗಳನ್ನು ಮಾಡಿ ಹರಿಬಿಡ್ತಾ ಇದ್ದಾರೆ. ನಟಿಯರ ದಂಡೇ ಇದೆ ಈತನ ಹತ್ರ. ಆತ ಮಾಡಿದಂತಹ ಎಲ್ಲ ಇವೆಂಟ್ಗಳಲ್ಲಿ ಇವರಿದ್ದಾರೆ. ನಮ್ಮ ಫ್ರೀಡಮ್ ಟಿವಿ ನಿಮ್ಮ ಮುಂದೆ ಎಲ್ಲ ವಿಚಾರವನ್ನು ಬಯಲಿಗೆಳಿತಾ ಇದೆ.
ಸತ್ಯಾಂಶವನ್ನು ಹೊರಗಿಡುತ್ತಾ ಇದೆ. ಮಸ್ತಾನ್ ಟೀಮ್ನಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ರು, ಯಾರ್ಯಾರು ವಿಡಿಯೋಗಳ ಮುಂದೆ ಫೋಸ್ ಕೊಟ್ಟಿದ್ರು, ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಬಹುದು. ವಿದೇಶಿ ಪ್ರವಾಸದ ಹೆಸರಲ್ಲಿ, ಪ್ರಚಾರದ ಹೆಸರಲ್ಲಿ ಮಿಂಚುತ್ತಾ ಇದ್ದಾರೆ, ಅಕ್ರಮದಲ್ಲಿ ಮುಳುಗಿದ್ದಾರೆ ಎನ್ನುವಂತಹ ಆರೋಪ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ಮಸ್ತಾನ್ ಚಂದ್ರಗೆ ಅಷ್ಟು ದೊಡ್ಡ ಮಟ್ಟದ ಲಿಂಕ್ ಇದೆಯಾ? ನಾನು ನಿಮ್ಮ ಮಯೂರಿ, ಇದು ಲೋಕನಾಥ್. ಹೆಲೋ ಎವ್ರಿವನ್, ಇಟ್ಸ್ ಮೀ ತನಿಷಾ ಕುಪಂಡ. ನಾನು ನಿಮ್ಮ ಮಯೂರಿ, ಇದು ಲೋಕನಾಥ್. ನಾಮೃತ ರತ್. ನಿಮ್ಮ ಪ್ರೀತು ಪೂಜಾ. ಇದೇ ಡಿಸೆಂಬರ್ 11, 12, 13 ನಾನ್ ವಿಯಟ್ನಾಮಿಗೆ ಬರ್ತೀನಿ. ಯಾಕಂತಂದ್ರೆ JK ಎಂಟರ್ಪ್ರೈಸಸ್ ಅವರು ಆರ್ಗನೈಸ್ ಮಾಡುತ್ತಿರುವ ಒಂದು ಬ್ಯೂಟಿಫುಲ್ ಕೆಸಿನೋ ಇವೆಂಟ್, ಡಬಲ್ ಡ್ರ್ಯಾಗನ್ ಕಸಿನೋಗೆ ನಾನ್ ಬರ್ತಾ ಇದ್ದೀನಿ. so I'm super excited, so see you all there. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಮಾತನಾಡ್ತಾ ಇದ್ರು, ಏನು ಎತ್ತ ಅಂತ ಹೇಳಿ. ಎಲ್ಲ ನಟಿಯರು ಮಾತನಾಡ್ತಾ ಇದ್ದಾರೆ. ಕ್ಯಾಸಿನೋ ಇವೆಂಟ್ ಇದೆ, ನಾವು ಬರ್ತಾ ಇದ್ದೀವಿ, ಬನ್ನಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಆ ವಿಡಿಯೋದಲ್ಲಿ. ಇದೇ ವೈರಲ್ ಆಗ್ತಾ ಇದೆ. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.